ಪಾಲಿಕೆ ಮೇಯರ್ ಚುನಾವಣೆ ಜಟಾಪಟಿ ಶುರುವಾಗಿದೆ. ಬಿಜೆಪಿ ಇಬ್ಬರು ಪಾಲಿಕೆ ಸದಸ್ಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಬ್ಬರ ಸದಸ್ಯತ್ವ ರದ್ದತಿಗೆ ಹೈಕೋರ್ಟ್ನಿಂದ ಈಗ ತಡೆ ಬಂದಿದೆ. 15ಕ್ಕೆ ಚುನಾವಣೆ ಇದೆ. ಬೆಳಗಾವಿ ಪಾಲಿಕೆ ಮೇಯರ್ ಚುನಾವಣೆ ದೊಡ್ಡ ಮಟ್ಟದ ಫೈಟ್ ಇದೆ ಈ ಬಾರಿ. ಆದರೆ ಇಬ್ಬರು ಬಿಜೆಪಿ ಮೆಂಬರ್ದು ಸದಸ್ಯತ್ವ ರದ್ದಾಗಿಬಿಟ್ಟಿತ್ತು ಮೆಂಬರ್ಶಿಪ್ಪು. ಈಗ ಹೈಕೋರ್ಟ್ ಅದಕ್ಕೆ ತಡೆಯನ್ನ ಕೊಟ್ಟಿದೆ. ಮಂಗೇಶ್ ಪವಾರ್, ಜಯಂತ್ ಜಾಧವ್ ಸದಸ್ಯತ್ವ ರದ್ದಿಗೆ ಹೈಕೋರ್ಟ್ ಈಗ ತಡೆಯನ್ನು ಒಡ್ಡಿದೆ. ಮೇಯರ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತದಾನಕ್ಕೆ ಅನುಮತಿಯನ್ನು ಈಗ ಅವರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಆತಂಕ ಶುರುವಾಗಿತ್ತು ಬಿಜೆಪಿಯ ನಾಯಕರುಗಳಿಗೆ. ಯಾಕಂದರೆ 2 ಮೈನಸ್ ಆಗಿಬಿಡುತ್ತೆ ಅನ್ನುವಂಥ ಆತಂಕ ಇತ್ತು. ಅಲ್ಲಿ ಕಾಂಗ್ರೆಸ್ ಕೂಡ ಬಹಳ ದೊಡ್ಡ ಮಟ್ಟದ ಸರ್ಕಸ್ ಮಾಡ್ತಾ ಇದೆ, ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅಂಥೇಳಿ. ಈಗ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಮಂಗೇಶ್ ಪವಾರ್ ಮತ್ತು ಜಯಂತ್ ಜಾಧವ್ ಹೈಕೋರ್ಟ್ ಈಗ ತಡೆಯನ್ನು ಒಡ್ಡಿದೆ. ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು, ಹಾಗೆ ಮತದಾನವನ್ನು ಮಾಡಬಹುದು 15ನೇ ತಾರೀಕಿಗೆ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದೆ. ನೋಡಿ ಏನು ಜಟಾಪಟಿ. ಹಾಗಾದರೆ ಪತ್ನಿಯರ ಹೆಸರಿನಲ್ಲಿ ಮಳಿಗೆಯನ್ನು ಪಡೆದಿದ್ದಕ್ಕೆ ಇಬ್ಬರ ಸದಸ್ಯತ್ವ ರದ್ದಾಗಿತ್ತು. ಅಂದರೆ ಅವರ ಹೆಂಡತಿರ ಹೆಸರು ಮೇಲೆ ಇವರು ಆ ಮಳಿಗೆಯನ್ನು ಪಡೆದಿದ್ದಕ್ಕೆ, ಪರ್ಮಿಷನ್ ತೆಗೆದುಕೊಂಡಿದ್ದಕ್ಕೆ ಮೆಂಬರ್ಶಿಪ್ಪು ರದ್ದಾಗಿತ್ತು. ಇವ್ರದ್ದು ಸದಸ್ಯತ್ವ ರದ್ದತಿಗೆ ದೂರನ್ನು ನೀಡಿದ್ರು ಸುಜೀತ್ ಮುಳುಗುಂದ್ ಅಂಥೇಳಿ. ವಿಚಾರಣೆ ನಡೆಸಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಸದಸ್ಯತ್ವವನ್ನು ರದ್ದು ಮಾಡಿದರು. ಪ್ರಾದೇಶಿಕ ಆಯುಕ್ತರ ಆದೇಶವನ್ನು ಪ್ರಶ್ನಿಸಿದ್ರು ಬಿಜೆಪಿಯ ಈ ಇಬ್ಬರು ಸದಸ್ಯರು. ಧಾರವಾಡದ ಹೈಕೋರ್ಟ್ ಮೊರೆ ಹೋಗಿದ್ದರು. ಧಾರವಾಡ ಹೈಕೋರ್ಟ್ನಲ್ಲೂ ಕೂಡ ಇಬ್ಬರು ಸದಸ್ಯರಿಗೆ ಹಿನ್ನಡೆಯಾಗಿತ್ತು. ನೋಡಿ ಪ್ರಕರಣದ ಹಿನ್ನೆಲೆ ಇದು. ಅವ್ರ ಹೆಂಡತಿರ ಹೆಸರು ಮೇಲೆ ಮಳಿಗೆಯನ್ನು ತೊಗೊಂಡ್ಬಿಟ್ಟಿದ್ರು, ಇವ್ರ ಹೆಸರು ಮೇಲೆ ತೊಗೊಳ್ದೆ. ಹಾಗಾಗಿ ಸುಜಿತ್ ಮುಳುಗುಂದ ದೂರನ್ನು ಕೊಟ್ಟಿದ್ದರು ಇವ್ರದ್ದು ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಬೇಕು ಅಂತ. ಹಾಗಾಗಿ ಪ್ರಾದೇಶಿಕ ಆಯುಕ್ತರು ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಹಾಗಾಗಿ ಅವರ ಆದೇಶವನ್ನು ಪ್ರಶ್ನಿಸಿ ಇವರು ಧಾರವಾಡ ಹೈಕೋರ್ಟ್ ಪೀಠದ ಮೊರೆ ಹೋಗ್ತಾರೆ. ಆದರೆ ಅಲ್ಲೂ ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಹಿನ್ನಡೆಯಾಗಿತ್ತು. ಸದಸ್ಯತ್ವ ರದ್ದತಿಯನ್ನು ಎತ್ತಿ ಹಿಡಿದಿತ್ತು. ಮತ್ತು ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಹೈಕೋರ್ಟ್ ಮೊರೆ ಹೋಗ್ತಾರೆ. ಸರ್ಕಾರದ ಮುಂದೆ ಕೂಡ ಈ ಕೇಸ್ ಹೋಗಿತ್ತು. ಸರ್ಕಾರ ಕೂಡ ಪ್ರಾದೇಶಿಕ ಆಯುಕ್ತರ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಸರ್ಕಾರದ ಆದೇಶವನ್ನು ಬೆಂಗಳೂರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಈ ಇಬ್ಬರು. ಸದ್ಯ ಹೈಕೋರ್ಟ್ ತಡೆಯಿಂದ ಬಿಜೆಪಿಯ ಸದಸ್ಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರಕರಣದ ಹಿನ್ನೆಲೆ ಇದು. ಜಟಾಪಟಿ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ರದ್ದು ಮಾಡುವಂಥ ನಿರ್ಣಯವನ್ನು ರೀಜನಲ್ ಕಮಿಷನರ್ ಅವರು ಕಾಂಗ್ರೆಸ್ ಸರ್ಕಾರದ ಒತ್ತಡದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಾಡಿದರು. ಆ ಥರ ವಿರುದ್ಧವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ. ನ್ಯಾಯಾಲಯ ಅವರು ಮತ್ತೆ ಸರ್ಕಾರಕ್ಕೆ ಅದನ್ನು ಇದು ಮಾಡಿದರು. ಸರ್ಕಾರ ಅಂದರೆ UD ಸೆಕ್ರೆಟರಿ ಅವರು ಅದನ್ನು ನಿರ್ಣಯ ಮಾಡಬೇಕು, ಆಮೇಲೆ ನಮ್ಮ ಕಡೆ ಬಿಡಬೇಕಂತೇಳಿ ಅವರು ಸಹ ಅದನ್ನು ನಾವು ಏನು ಆದೇಶಕ್ಕೆ ತಡೆ ಕೇಳಿದ್ವಿ ಅದನ್ನು ಕೊಡದೆ ಅವರು ನಿನ್ನೆ ಆದೇಶ ಮಾಡಿದ್ರು. ಇವತ್ತು ಬೆಂಗಳೂರಿನಲ್ಲಿ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಬಿಜೆಪಿಯ ಸದಸ್ಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದು ರೀತಿ ಕಾಂಗ್ರೆಸ್ಸು ಇದನ್ನು ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿತ್ತು. ಇದು ಮೇಯರ್ ಚುನಾವಣೆ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು? ಪ್ರಭು, ಇದೇ ಮಾರ್ಚ್ 15ರಂದು ಮೇಯರ್ ಉಪಮೇಯರ್ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಈಗ ಬಿಜೆಪಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಇಬ್ಬರು ಬಿಜೆಪಿ ಸದಸ್ಯರ ಸದಸ್ಯತ್ವ ಏನು ರದ್ದಾಗಿತ್ತು. ಈ ಒಂದು ಸದಸ್ಯತ್ವದ ರದ್ದು ಮಾಡಿದಂತ ಆದೇಶವನ್ನ ರಾಜ್ಯ ಸರ್ಕಾರ ಕೂಡ ಅದನ್ನು ಎತ್ತಿಡ್ತಿತ್ತು. ಇದನ್ನ ಪ್ರಶ್ನೆ ಮಾಡಿ ಏನು ಬೆಂಗಳೂರು ಹೈಕೋರ್ಟ್ ನಲ್ಲಿ ಒಂದು ಏನು ಇಬ್ಬರು ಸದಸ್ಯರು ಕೂಡ ಒಂದು ಮೇಲ್ಮನವಿ ಹೋಗಿದ್ರು. ಈಗ ಆ ಒಂದು ಸದಸ್ಯತ್ವ ರದ್ದಿಗೆ ಈಗ ತಡೆಯಾಜ್ಞೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಅವರಿಬ್ಬರು ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು, ಮತದಾನವನ್ನು ಕೂಡ ಮಾಡಬಹುದು ಮತ್ತು ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಸ್ಪರ್ಧೆ ಕೂಡ ಮಾಡುವಂತ ಒಂದು ಏನು ಅವಕಾಶವನ್ನ ಹೈಕೋರ್ಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈಗ ಬಿಜೆಪಿಗೆ ಒಂದು ಸಂಖ್ಯಾಬಲ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಕಾಂಗ್ರೆಸ್ನ ಅನೇಕ ಲೆಕ್ಕಾಚಾರಗಳಿದ್ದು ಬಿಜೆಪಿ 2 ಸದಸ್ಯತ್ವ ರದ್ದಾಗಿರ್ಬೋದು ಅಥವಾ ಏನು ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಒಂದಿಷ್ಟು ಕಸರತ್ತನ್ನು ಕೂಡ ನಡೆಸಿತ್ತು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಲೆಕ್ಕಾಚಾರ ತಲೆಕೆಳಗಾಗಿದೆ. ಕಾನೂನು ಹೋರಾಟದಲ್ಲಿ ಎಲ್ಲೇ ಒಂದ್ ಕಡೆ ಬಿಜೆಪಿಗೆ ಇಲ್ಲಿ ಮುನ್ನಡೆ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯ ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನುವಂತ ಒಂದು ಸಂದೇಶವನ್ನ
ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಈಗ ಆ ಒಂದು ವಿಡಿಯೋ ಹೇಳಿಕೆ ಮೂಲಕ ರವಾನಿಸಿರ್ತಕ್ಕಂಥದ್ದು. ಇದು ಬೆಳಗಾವಿ ಮಹಾನಗರ ಪಾಲಿಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಅನ್ನೋದಕ್ಕಿಂತ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ಮಧ್ಯದ ಒಂದು ಪ್ರತಿಷ್ಠಿತ ಕಣವಾಗಿದೆ. ಹಾಗಾಗಿ ಈಗ ಇಬ್ಬರು ನಾಯಕರ ಒಂದು ಜಟಾಪಟಿ ಮತ್ತೆ ಮುಂದೆ ಬರದಂತಾಗಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.